ಸಿಎಂಎಸ್ ರಾಬರಿ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಈ ರಾಬರಿ ಪ್ರಕರಣದ ಬೆನ್ನಲ್ಲೇ ಈಗ ಮತ್ತೊಂದು ಪೇಮೆಂಟ್ ಸರ್ವಿಸ್ ಸಂಸ್ಥೆ ಸಿಬ್ಬಂದಿಗಳು ಮಹಾ ವಂಚನೆ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಎಟಿಎಂಗೆ ತುಂಬಬೇಕಾಗಿದ್ದಂತಹ 1 ಕೋಟಿಗೂ ಅಧಿಕ ಹಣ ವಂಚನೆ ಮಾಡಲಾಗಿದೆ. ಹಿಟಾಚಿ ಅನ್ನುವಂತಹ ಒಂದು ಕಂಪನಿಯ ಸಿಬ್ಬಂದಿ ಹಣ ಎಸ್ಕೇಪ್ ಮಾಡಿದ್ದಾರೆ. ಎಟಿಎಂಗೆ ಹಾಕಬೇಕಾಗಿದ್ದಂತಹ ಹಣವನ್ನು ಎಸ್ಕೇಪ್ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 2 ಪ್ರತ್ಯೇಕ ತಂಡಗಳು 1.37 ಕೋಟಿ ಹಣ ವಂಚನೆ ಮಾಡಿದ್ದಾರೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಒಂದು ತಂಡ 57 ಲಕ್ಷ, ಮತ್ತೊಂದು ತಂಡ 80 ಲಕ್ಷ ವಂಚನೆ ಮಾಡಿದ್ದಾರೆ. ಕೋರಮಂಗಲ ಠಾಣೆಯಲ್ಲಿ 2 ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿದ್ದಾವೆ. ಬ್ಯಾಂಕ್ನ ಎಟಿಎಂಗಳಿಗೆ ಪೇಮೆಂಟ್ ಸರ್ವಿಸ್ ನೀಡುವಂತಹ ಹಿಟಾಚಿ ಲಿಮಿಟೆಡ್ ಕಂಪನಿ ಎಟಿಎಂಗೆ ಹಣ ಡೆಪಾಸಿಟ್ ಮಾಡುವಂತಹ ಕೆಲಸವನ್ನು ಆರೋಪಿಗಳು ಮಾಡ್ತಾ ಇದ್ರು. ಎಟಿಎಂಗೆ ಹೋಗಬೇಕಾಗಿತ್ತು, ದುಡ್ಡು ಡೆಪಾಸಿಟ್ ಮಾಡಬೇಕಾಗಿತ್ತು. ಆದರೆ ಈ ಆರೋಪಿಗಳು ಅದೇ ದುಡ್ಡನ್ನು ಬೇರೆ ಕಡೆಗೆ ಸಾಗಿಸಿದ್ದಾರೆ. ಕೋರಮಂಗಲ ಬ್ಯಾಂಕ್ನಿಂದ ಹಣ ತೆಗೆದುಕೊಂಡು ಎಟಿಎಂಗೆ ಡೆಪಾಸಿಟ್ ಮಾಡುವ ವೇಳೆ ಕೋಟ್ಯಂತರ ಹಣ ವಂಚನೆ ಮಾಡಿದ್ದಾರೆ ಆರೋಪಿಗಳು ಅಂತ ತಿಳಿದು ಬರ್ತಾ ಇದೆ. ಪ್ರವೀಣ್, ಧನಶೇಖ್, ರಾಮಕ್ಕ, ಹರೀಶ್ ಕುಮಾರ್ ಈ ಆರೋಪಿಗಳು ಒಟ್ಟು 57 ಲಕ್ಷ ಹಣ, ಹರೀಶ್ ಕುಮಾರ್, ಪ್ರವೀಣ್ ಕುಮಾರ್, ವರುಣ್ ಎಂಬವರು 80 ಲಕ್ಷ ಹಣ ವಂಚನೆ ಮಾಡಿದ್ದಾರೆ. ಕಳೆದ 19ರಂದು ಕೋರಮಂಗಲ ಠಾಣೆಯಲ್ಲಿ 2 ಪ್ರಕರಣಗಳು ದಾಖಲು ಮಾಡಿ ಆರೋಪಿಗಳಿಗಾಗಿ ಹುಡುಕಾಟ ಕೂಡ ನಡೆಸಿದ್ದಾರೆ ಅಧಿಕಾರಿಗಳು. ಇನ್ನು ಈ ರೀತಿ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ, ಒಂದಾದ ನಂತರ ಒಂದರಂತೆ ಬೆಳಕಿಗೆ ಬರ್ತಾ ಇದೆ. ಹೀಗಾಗಿ ಈ ರೀತಿಯ ಪ್ರಕರಣಗಳಿಗೆ ಕಡಿವಾಣ ಬೀಳೋದು ಯಾವಾಗ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಹಿಟಾಚಿ ಎನ್ನುವಂತಹ ಕಂಪನಿ ಸಿಬ್ಬಂದಿಗಳು ಈ ಹಿಂದೆ ಸಿಎಂಎಸ್ನ ರಾಬರಿ ನಡೆದಿತ್ತು. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಎಟಿಎಂಗೆ ಹಣ ತುಂಬಬೇಕಾಗಿದ್ದಂತಹ ಸಿಬ್ಬಂದಿಗಳೇ ಹಿಟಾಚಿ ಕಂಪನಿಯ ಸಿಬ್ಬಂದಿಗಳು ಹಣ ಈಗ ಎಸ್ಕೇಪ್ ಮಾಡಿದ್ದಾರೆ. ಹೀಗಾಗಿ ಈಗ 2 ಎಫ್ಐಆರ್ಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. 2 ಪ್ರತ್ಯೇಕ ಎಫ್ಐಆರ್ಗಳನ್ನು ದಾಖಲು ಮಾಡಿಕೊಂಡು 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಆರೋಪಿಗಳಿಗಾಗಿ ಹುಡುಕಾಟ ಮುಂದುವರಿಸ್ತಾ ಇದ್ದಾರೆ. ಇನ್ನು ಆರೋಪಿಗಳು ದುಡ್ಡನ್ನು ಎಲ್ಲಿಗೆ ಸಾಗಿಸಿದ್ರು, ಖುದ್ದು ಆ ಆರೋಪಿಗಳು ಎಲ್ಲಿಗೆ ಎಸ್ಕೇಪ್ ಆದರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಆರೋಪಿಗಳ ಮಾಹಿತಿಗಳನ್ನು ಪಡ್ಕೊಂಡು ತನಿಖೆ ಮುಂದುವರಿಸ್ತಾ ಇದೆ. ಆರೋಪಿಗಳ ಜಾಡು ಹಿಡಿದಿರುವಂತಹ ಅಧಿಕಾರಿಗಳು ಯಾವಾಗ ಅರೆಸ್ಟ್ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಬಂಧನ ಆದ ಬಳಿಕ ಯಾವ ರೀತಿಯಾಗಿ ಇವರು ವಂಚನೆ ಮಾಡಿದ್ರು ಅನ್ನುವಂಥದ್ದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ. ಸ್ಟೇಷನ್